ಹಾಯ್ ವೆಲ್ಕಮ್ ಬ್ಯಾಕ್ ಟು ಅವರ್ ಅನಿತಾ ಕೌಶಿಕ್ ಯೂಟ್ಯೂಬ್ ಚಾನಲ್. ನಾನು ಇವತ್ತು ನಿಮಗೆ ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿ ಮತ್ತು ಈಸಿಯಾಗಿ ವೆಜಿಟೇಬಲ್ಸ್ ಹಾಗೂ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನಾನು ಇಲ್ಲಿ ಒಂದು ಜಾರಿಗೆ 3 ಮೆಣಸಿನ್ಕಾಯಿ, 1 ಕೈ ಹಿಡಿಯಷ್ಟು ಹಸಿ ತೆಂಗಿನಕಾಯಿ, 3 ಚಕ್ಕೆ, 2 ಲವಂಗ, 2 ಏಲಕ್ಕಿ, 1/2 ಟೇಬಲ್ ಸ್ಪೂನಷ್ಟು ಸೋಂಪು, 1 ಟೇಬಲ್ ಸ್ಪೂನಷ್ಟು ಪುಟಾಣಿ, ಕರಿಬೇವು ಮತ್ತು ಕೊತ್ತಂಬರಿ ಹಾಕಿ ರುಬ್ಕೊಳ್ತಾ ಇದ್ದೀನಿ. ಇದನ್ನು ತುಂಬ ತರಿಯಾಗಿ ಏನು ರುಬ್ಕೊಳಕ್ಕೆ ಹೋಗಬೇಡಿ, ಸ್ವಲ್ಪ ಸಣ್ಣಕ್ಕೆ ಇರಲಿ, ಪೇಸ್ಟ್ ಥರ ನೋಡಿ. ಈ ಥರ ಟೆಕ್ಸ್ಚರ್ ಬಂದರೆ ಸಾಕು. ಇಲ್ಲಿ ನಾನು ಬೀನ್ಸು ಕ್ಯಾರೆಟ್ನ ಹಿಂದಿನ ದಿನ ಹೆಚ್ಚಿಟ್ಕೊಂಡಿದ್ದೆ, ಮತ್ತು ಬಟಾಣಿನೂ 8 to 9 hours ನೆನೆಸಿಟ್ಕೊಂಡಿದ್ದೆ. ಅದನ್ನು ಬೆಳಗ್ಗೆ ಎದ್ದು ಬೇಯಿಸೋಕೆ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಸ್ಟವ್ ಮೇಲೆ ಇನ್ನೊಂದು ಬಾಣಲೆ ಇಟ್ಟು ಅದಕ್ಕೆ 2 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕಿ, ಸಾಸಿವೆ ಹಾಕಿ, ಜೀರಿಗೆ ಹಾಕಿ ಫ್ರೈ ಮಾಡ್ಕೊಂಡಿದ್ದೀನಿ. ಆಮೇಲೆ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋಂತಹ 1 ಆನಿಯನ್ನ ಹಾಕ್ಕೊಂಡು ಫ್ರೈ ಮಾಡ್ತಾ ಇದ್ದೀನಿ. ಮತ್ತು ಇದಕ್ಕೆ 1 ಟೊಮೊಟೊ ಹಣ್ಣನ್ನು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕೊಳ್ತಾ ಇದ್ದೀನಿ. ಟೊಮೊಟೊ ಹಣ್ಣು ಬೇಗ ಮೆತ್ತಗಾಗಬೇಕು ಅಂದರೆ ಇದಕ್ಕೆ ಉಪ್ಪು ಹಾಕ್ಕೊಂಡು ಬೇಯಿಸಬೇಕು, ಹಾಗಾದರೆ ನಿಮಗೆ ಟೊಮೊಟೊ ಹಣ್ಣು ಬೇಗ ಮೆತ್ತಗಾಗುತ್ತೆ. ನೋಡಿ, ಇವಾಗ ಇದು ಮೆತ್ತಗಾಗಿದೆ ಟೊಮೊಟೊ ಹಣ್ಣು. ನೋಡಿ, ಮೆತ್ತಗಾಗ್ತಾ ಇದೆ ಟೊಮೊಟೊ ಹಣ್ಣು. ಇವಾಗ ಇದು ಮೆತ್ತಗಾಗಿದೆ. ಇದಕ್ಕೆ ನಾವು ಬೇಯಿಸಿಟ್ಕೊಂಡಿರೋಂತಹ ವೆಜಿಟೇಬಲ್ಸ್ನ ಎಲ್ಲನೂ ಹಾಕ್ಕೊಳ್ಬೇಕು. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ವೆಜಿಟೇಬಲ್ಸ್ ಹಾಕ್ಕೊಂಡಾದ್ಮೇಲೆ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಒಂದು 2-3 ಸೆಕೆಂಡ್ ಆ ಕಡೆ ಈ ಕಡೆ ಸೌಟಿಂದ ತಿರುಗಿಸಿದ್ರೆ ಸಾಕು. ತಿರುಗಿಸಾದ್ಮೇಲೆ ಇದಕ್ಕೆ ಟೊಮೊಟೊ ಹಣ್ಣು ಜೊತೆ ವೆಜಿಟೇಬಲ್ಸು ಎಲ್ಲ ಮಿಕ್ಸ್ ಆಗುತ್ತೆ. ಹಾಕಾದ್ಮೇಲೆ ನಾವೇನು ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಆ ಪೇಸ್ಟ್ನ ಹಾಕ್ಕೊಳ್ಬೇಕು. ಹಾಕ್ಕೊಂಡಾದ್ಮೇಲೆ ಅದೇ ಜಾರ್ಗೆ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಜಾರ್ನ ಎಲ್ಲ ಮಿಕ್ಸ್ ಮಾಡಿ ಮತ್ತು ಬಾಣಲಿಗೆ ಹಾಕ್ಕೊಳ್ಬೇಕು. ಹಾಕ್ಕೊಂಡು ವೆಜಿಟೇಬಲ್ಸು ಮತ್ತು ಮಸಾಲ ಚೆನ್ನಾಗಿ ಮಿಕ್ಸ್ ಆಗಬೇಕು, ಆ ಥರ ಮಿಕ್ಸ್ ಮಾಡ್ಕೊಳ್ಬೇಕು. ತುಂಬ ಗಟ್ಟಿ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಇವಾಗಲೇ ಗಟ್ಟಿ ಮಾಡಿಕೊಂಡ್ರೆ ಸಾಗು ಬಿಸಿ ಆದಮೇಲೆ ಇನ್ನೂ ತುಂಬ ಗಟ್ಟಿ ಆಗಿಬಿಡುತ್ತೆ. ಅದಕ್ಕೆ ಸ್ವಲ್ಪ ತೆಳ್ಳಗೆ ಇರಲಿ. ನೋಡಿ, ಈ ಥರ ಟೆಕ್ಸ್ಚರ್ ಬಂದರೆ ಸಾಕು. ಈ ಥರ ಟೆಕ್ಸ್ಚರ್ ಬಂದರೆ ಸಾಕು ನಿಮಗೆ. ಇದಕ್ಕೆ ನೀವು ಮೊದಲೇ ಉಪ್ಪು ಹಾಕ್ಕೊಂಡಿರ್ತೀರಲ್ವ ಟೊಮೊಟೊ ಬೇಯಿಸ್ಬೇಕಾದ್ರೆ, ಇವಾಗ ನಿಮಗೆ ಬೇಕು ಅಂದರೆ ಹಾಕ್ಕೊಳ್ಬೋದು, ಇಲ್ಲ ನನಗೂ ಸಾಕು ಅದೇ ಕರೆಕ್ಟಾಗಿದೆ ಅಂತ ಅಂದರೆ ಅಷ್ಟಕ್ಕೇ ಬಿಡ್ಬೋದು. ಇದನ್ನು ಒಂದು 3 to 4 minutes ಬೇಯಿಸಬೇಕು ಮಸಾಲಾನ. ತುಂಬ ಹೊತ್ತು ಬೇಯಿಸೋಕ್ಕೆ ಹೋಗಬೇಡಿ. ನೋಡಿ, ಇದು ಕುದೀತಾ ಇದೆ. ಕುದಿಬೇಕಾದ್ರೆ ಒಂದು ಸತಿ ಸೌಟಿಂದ ತಿರುಗಿಸಿ ಸ್ಟವ್ ಆಫ್ ಮಾಡಿದ್ರೆ ಮುಗೀತು. ಇವಾಗ ಇದು ಚಪಾತಿ, ದೋಸೆ, ಪಡ್ಡು, ಇಡ್ಲಿ ಜೊತೆ ಪೂರಿ ಜೊತೆ ಎಲ್ಲದ್ರ ಜೊತೆನೂ ತಿನ್ಬೋದು. ಇದು ಸೇಮ್ ಮದುವೆ ಮನೆಗಳಲ್ಲಿ ಮತ್ತು ಹೋಟೆಲ್ಗಳಲ್ಲಿ ಮಾಡಿರ್ತಾರಲ್ವ, ಸೇಮ್ ಅದೇ ಟೇಸ್ಟೇ ಬಂದಿರುತ್ತೆ. ಇದನ್ನು ನೀವು ಒಂದ್ಸತಿ ಮನೆಯಲ್ಲಿ ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.